Dear students, today's class is about WH question words. In the last class, we have completed question tags and then do form questions. And this class is about WH question words. Before going to questions, now let us list which are the WH words. Which are the WH words we use while framing questions. Students, when we have to write a question, when we have to put a question, first we should know WH word. And the answer we expect from that question. Based on that, we have to use WH word. WH words ನಮಗೆ ಗೊತ್ತಿರಬೇಕು. ನಾವು ಒಂದು ಕ್ವೆಶ್ಚನ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಯಾವ ಆನ್ಸರ್ ಬೇಕು ಅದಕ್ಕೊಂದು ನಾವು ಕ್ವೆಶ್ಚನ್ ಹಾಕಬೇಕು ಅಂದಾಗ WH ವರ್ಡ್ ಗೊತ್ತಿದ್ರೆ ಮಾತ್ರ ನಾವು ಒಂದು ಕರೆಕ್ಟ್ ಕ್ವೆಶ್ಚನ್ ಹಾಕಲಿಕ್ಕೆ ಸಾಧ್ಯ. ನೀವು ಆನ್ಸರ್ ಬರೆಯೋದು ಕಷ್ಟ ಅಂತ ಹೇಳ್ತೀರ, ಆದರೆ ಕ್ವೆಶ್ಚನ್ ಹಾಕೋದು ಕೂಡ ಕಷ್ಟನೇ. ಯಾಕಂದರೆ ನಮಗೇನು ಆನ್ಸರ್ ಬೇಕು, ಅದಕ್ಕೆ ಕರೆಕ್ಟಾಗಿರೋ WH ವರ್ಡ್ ಯಾವ್ದು ಯೂಸ್ ಮಾಡಬೇಕು ನಾವು. ಸೊ ನೀವಿಲ್ಲಿ ಫಸ್ಟ್ PUCನಲ್ಲಿ ನಿಮಗೆ ಈ ಕ್ವೆಶ್ಚನ್ ಫಾರ್ಮ್ಸ್ನ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ವೆಶ್ಚನ್ ಟ್ಯಾಗ್ ಇರ್ಬೋದು, ಡೂ ಫಾರ್ಮ್ ಕ್ವೆಶನ್ಸ್ ಆಯಿತು, ಈ WH ಫ್ರೇಮ್ ಕ್ವೆಶನ್ಸ್ ಆಯಿತು. ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಕ್ವೆಶನ್ಸನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಕ್ವೆಶನ್ ಪೇಪರ್ ಇರುತ್ತೆ, WH ವರ್ಡ್ ಯೂಸ್ ಮಾಡಿರ್ತಾರೆ, ಕ್ವೆಶನ್ಸ್ ಇರುತ್ತೆ. ನೀವು ಆ ಕ್ವೆಶನ್ಸನ್ನು ಕ್ಯಾಚ್ ಮಾಡಬೇಕು, ಕ್ವೆಶನ್ಸನ್ನು ಅರ್ಥ ಮಾಡ್ಕೋಬೇಕು. ಆ ಕ್ವಶನ್ಸ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅವುಗಳ ಯೂಸೇಜನ್ನು ನೀವು ಕಲ್ತ್ಕೋಬೇಕು. WH ವರ್ಡ್ಸ್ ಯಾವ್ಯಾವ ಇರೋದು, ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ WH ವರ್ಡನ್ನು ನಾವು ಯೂಸ್ ಮಾಡಬೇಕು, ಇವುಗಳನ್ನ ತಿಳ್ಕೊಂಡ್ರೆ ನಿಮಗೆ ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಈ ಕ್ವಶನ್ ಫಾರ್ಮ್ಸನ್ನು ಇಟ್ಟಿರ್ತಕ್ಕಂಥದ್ದು. ನಾವು first, let us list which are the WH words we use to when we write questions. Questions ಹಾಕಬೇಕಾದ್ರೆ WH words ಅನ್ನು ಯಾವ್ಯಾವ್ದು ಯೂಸ್ ಮಾಡಬೇಕು ಅಂತ. ಕ್ವೆಶನ್ಸ್ ಅಲ್ಲಿ ಈ ರೀತಿ ಇದೆ, ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ ಇದೆ. ಆರ್ ಯು ಕಮಿಂಗ್, ಎಸ್ ಆರ್ ನೋ. ಡು ಯು ಕಮ್ ವಿತ್ ಮೀ, ಎಸ್ ಆರ್ ನೋ. ಲೈಕ್ ದಟ್ ಎಸ್ ಆರ್ ನೋ ಕ್ವೆಶನ್ಸ್ ಬೇರೆ. ನೀವಲ್ಲಿ ಎಸ್ ಹೇಳಬೇಕು ಇಲ್ಲ ನೋ ಹೇಳಬೇಕು ಅಷ್ಟೇ. ಆದರೆ WH ಕ್ವೆಶನ್ಸಲ್ಲಿ ಏನು ಅಂತ ಹೇಳಿದ್ರೆ ಸಮ್ ಆನ್ಸರ್ ಈಸ್ ಎಕ್ಸ್ಪೆಕ್ಟೆಡ್. ನಮ್ಗಲ್ಲಿ ಇನ್ಫಾರ್ಮೇಷನ್ ಬೇಕು, ನಮ್ಗೆ ಈ ಥರ ಆನ್ಸರ್ ಬರಬೇಕು ಅನ್ನೋದೊಂದು ನಿರೀಕ್ಷೆ ಇರುತ್ತೆ. ಅವಕ್ಕೆ ನಾವು WH ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಒನ್, ಲೆಟ್ ಅಸ್ ಗೋ ಒನ್ ಬೈ ಒನ್. ಫಸ್ಟ್ ಒನ್, ಹೂ. ಹೂ, ಹೂ. ವೇರ್ ಡು ವಿ ಯೂಸ್ ಹೂ? ಹೂ ಅಂದರೆ ಯಾರು. ಸೊ ಇದಕ್ಕೆ ಉತ್ತರ ಏನು? ಇಟ್ ಈಸ್ ನೇಮ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿಯ ಹೆಸರಾಗುತ್ತೆ. ಹೂ ಈಸ್ ಯುವರ್ ಕ್ಲಾಸ್ ಟೀಚರ್, ಹೂ ಈಸ್ ಯುವರ್ ಕ್ಲೋಸ್ ಫ್ರೆಂಡ್, ಹೂ ಈಸ್ ದ ಲೀಡರ್, ಹೂ ಈಸ್ ದ ಕ್ಲಾಸ್ ಲೀಡರ್, ಹೂ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹೂ, ಹೂ ಅಂದರೆ ಯಾರು. ಯಾರು ಒಬ್ಬರ ಹೆಸರು ಬರಬೇಕು. ಸೊ ನೀವು ಕ್ವೆಶನ್ಸಲ್ಲಿ ಹೂ ಅಂತ ಅಂದ ತಕ್ಷಣ ನೀವು ನೋಡಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ಲೆಸನ್ ತಗೊಳ್ಳಿ, ಫಸ್ಟ್ ಲೆಸನ್ ಜೆಕ್ಮನ್ ಆಫ್ ದ ಜಂಗಲ್. ಇಲ್ಲಿ ಹೂ ಅಂತ ಒಂದು ಕ್ವೆಶನ್ ಕೊಟ್ಟರು 1 ಮಾರ್ಕಿಗೆ ಅಂತ. ಹೂ ಅಂದ ತಕ್ಷಣ ಏನು ಮಾಡಬೇಕು, ಹೂ ಈಸ್ ದ ಕಿಂಗ್ ಆಫ್ ದ ಜಂಗಲ್ ಇದನ್ನು ಕೇಳ್ಬೋದು. ಹೂ ಈಸ್ ದ ಕಿಂಗ್ ಆಫ್ ದ ಜಂಗಲ್, ಲಯನ್. ಹೂ ಅಪಾಯಿಂಟೆಡ್ ದ ಕಮಿಷನ್ ಆಫ್ ಎನ್ಕ್ವೈರಿ, ಎಲಿಫೆಂಟ್. Who is the chairman of the commission of inquiry? Fox. Who ಅಂದರೆ ಯಾರು, ಅದರ ಹೆಸರು ಬರಬೇಕು, ಒಬ್ಬ ವ್ಯಕ್ತಿಯ ಹೆಸರು ಬರಬೇಕು. ಸೊ ಹೂ ಅಂದರೆ ಯಾರು. Whose, ಯಾರದು, ಯಾರಿಗೆ ಸೇರಿದ್ದು. ಯಾರದು ಅಲ್ಲೂ ಕೂಡ ಒಬ್ಬ ವ್ಯಕ್ತಿ ಹೆಸರು ಬರುತ್ತೆ, ಅದು ಯಾರಿಗೆ ಸೇರಿದ್ದು ಅಂತ ಕೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೂಸ್ ಹೌಸ್ ಈಸ್ ದಿಸ್,
ಈಗ ಒಂದು ಮನೆ ತೋರಿಸ್ತೀರಾ, ಒಂದು ಮನೆ ತೋರಿಸ್ತಾ ಹೂಸ್ ಹೌಸ್ ಈಸ್ ದಿಸ್, ಇದು ಯಾರ ಮನೆ? ಹೂಸ್ ಹೌಸ್ ಈಸ್ ದಿಸ್? ದಿಸ್ ಈಸ್ ರಾಜೂಸ್ ಹೌಸ್. ಸಾಮಾನ್ಯ ಹೂಸ್ ಅಂತ ಬರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಥರ ನೀವು ಅಪಾಸ್ಟ್ರಫಿ, ಈ ಅಪಾಸ್ಟ್ರಫಿ ಎಸ್ ಬರುತ್ತೆ, ಅದನ್ನು ಅಂಡರ್ಲೈನ್ ಮಾಡಿದ್ರೆ ಈ ವರ್ಡ್ ಬರುತ್ತೆ. ಯಾರದು, ಯಾರಿಗೆ ಸೇರಿದ್ದು? ಪೊಸೆಷನ್. ಪೊಸೆಷನ್ ಅಂದರೆ ಹ್ಯಾವ್, ಅವ್ರದಕ್ಕೆ ಬಾಸ್ ಅವರು. ಸೊ ಹೂಸ್, ಫಾರ್ ಎಕ್ಸಾಂಪಲ್ ಒಂದು ಬುಕ್ ಇದೆ ಅನ್ಕೊಳ್ಳಿ, ಹೂಸ್ ಬುಕ್ ಇಸ್ ದಿಸ್, ಈ ಬುಕ್ ಯಾರ್ದು? ಹೂಸ್ ನೋಟ್ಸ್ ಇಸ್ ದಿಸ್, ಈ ನೋಟ್ಸ್ ಯಾರ್ದು? ಹೂ ಇಸ್ ದ ಓನರ್ ಆಫ್ ದಟ್ ಬುಕ್, ಹೂ ಇಸ್ ದ ಓನರ್ ಆಫ್ ದಟ್ ನೋಟ್ ಬುಕ್. ನೇಮ್ ಆಫ್ ಪರ್ಸನ್ಸ್, ಯಾರದು? ಹೂಸ್. ದೆನ್ whom, ಯಾರನ್ನು ನೀವು ಹೈಸ್ಕೂಲಲ್ಲಿ ಓದಿದ್ದೀರಾ. ಹೂ ಸೆಡ್ ದಿಸ್ ಟು whom, ಯಾರಿಗೆ ಹೇಳಿದರು? whom, ಯಾರನ್ನು. ಫಾರ್ ಎಕ್ಸಾಂಪಲ್, whom do you like, whom are you calling, ನೀನು ಯಾರನ್ನು ಕರೀತಾ ಇದೆಯಾ? whom, ಯಾರನ್ನು. whom do you want, ನಿನ್ಗೆ ಯಾರು ಬೇಕು? whom, ಯಾರನ್ನು. ಸೊ ದೀಸ್ ತ್ರೀ ದೇ ಆರ್ ಪರ್ಸನ್ಸ್, ನೇಮ್ ಆಫ್ ಪರ್ಸನ್ಸ್. ವ್ಯಕ್ತಿಗಳ ಹೆಸರಿಗೆ ಈ ಮೂರನ್ನು ಬಳಸಬೇಕು. ದೀಸ್ ತ್ರೀ ದೇ ಕಮ್ ಅಂಡರ್ ಒನ್ ಗ್ರೂಪ್, ಒಂದು ಗುಂಪಿಗೆ ಸೇರ್ಕೊಳ್ಳುತ್ತೆ. ಹೂ, ಯಾರು. ಹೂಸ್, ಯಾರದು. ಹೂಮ್, ಯಾರನ್ನು. ನೆಕ್ಸ್ಟ್ ಒನ್ which is your combination, which is your college, which is your notebook, which subject do you like, which fruit do you like. ಯಾವುದು ಒಂದು ವಸ್ತು ಹೆಸರು ಬರಬೇಕು, ಒಂದು ಪ್ಲೇಸಿನ ಹೆಸರು ಅನ್ಕೊಳ್ಳಿ. ಒಟ್ಟು ಅದರ್ ದನ್ ಪರ್ಸನ್ಸ್, ವ್ಯಕ್ತಿಗಳನ್ನ ಬಿಟ್ಟು ಬೇರೆ. ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್, ನಿಮ್ಮೂರು ಯಾವುದು? ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್. ವಿಚ್ ಈಸ್ ಯುವರ್ ಕಾಲೇಜ್. ಸೊ ಆ ಪ್ಲೇಸಿನ ಹೆಸರು, ಆ ಲೊಕೇಶನ್ ಹೆಸರು, ಆ ಸ್ಥಳದ ಹೆಸರು ಬರಬೇಕು. ವಿಚ್ ಅಂದರೆ ಯಾವುದು. ವಾಟ್ ಆರ್ ಯು ಡೂಯಿಂಗ್, what is your name, what is it, ಅದು ಇದು. ಅದರ್ ದ್ಯಾನ್ ಪರ್ಸನ್ಸ್, ಇದು ಅಷ್ಟೇ. ವಿಚ್ ಮತ್ತು ವಾಟ್, ಅದರ್ ದ್ಯಾನ್ ಪರ್ಸನ್ಸ್, ವ್ಯಕ್ತಿಗಳನ್ನ ಬಿಟ್ಟು ಬಿಡಬೇಕು. ಒಂದೊಂದು ಸಂದರ್ಭಗಳಲ್ಲಿ ವಿಚ್ ಯೂಸ್ ಮಾಡ್ತೀವಿ, ಒಂದೊಂದು ಸಂದರ್ಭದಲ್ಲಿ ವಾಟ್ ಯೂಸ್ ಮಾಡ್ತೀವಿ. ಕೆಲವು ಸರಿ ಅಟ್ ಎ ಟೈಮ್ ಏನಾಗುತ್ತೆ, 2-3 WH ವರ್ಡ್ಸ್ ಸೂಟ್ ಆಗುತ್ತೆ. ಒಂದೇ ಪ್ಲೇಸಲ್ಲಿ ವಿಚ್ ಕೂಡ ಬರಿಬೋದಾಗಿರುತ್ತೆ, ವಾಟ್ ಕೂಡ ಬರಿಬೋದಾಗುತ್ತೆ. ಸೊ ಆ ಥರ 1-2 ಥರ ಎಕ್ಸಾಂಪಲ್ಸ್ ಬರುತ್ತೆ. ಸೊ ವಾಟ್ ಡು ಯು ಲೈಕ್, ವಾಟ್ ಡು ಯು ಸೇ, ನೀನೇನು ಹೇಳ್ತೀಯ? ವಾಟ್ ಯು ಸೇ. ವಾಟ್ ಈಸ್ ಇಟ್, ಇದೇನಿದು. ವಾಟ್, ಅದೇನು ಅಂತ ಹೇಳಬೇಕು. ವಿಚ್, ವಾಟ್. ನೆಕ್ಸ್ಟ್ one is when ಅಂದರೆ ಯಾವಾಗ ಅಂತ ಹೇಳಿದ್ರೆ ಟೈಮ್ ಹೇಳಬೇಕು. when is your birthday, when is your exam, when does your college start, when are you going home, ಯಾವಾಗ. ಸೊ ಯಾವಾಗ ಅಂತ ಹೇಳಿದ್ರೆ ಟೈಮ್. ಸೊ ವೆನ್ ಅಂತ ಕೇಳಿದ್ದಾರೆ ಅಂದರೆ ನೀವು ಟೈಮ್ ಹೇಳಬೇಕು. ವೇರ್ ಅಂತ ಪ್ಲೇಸ್. ವೇರ್ ಇಸ್ ಯುವರ್ ಬುಕ್, ವೇರ್ ಆರ್ ಯು ಗೋಯಿಂಗ್, ವೇರ್ ಇಸ್ ಇಟ್, ಎಲ್ಲಿದೆ. ಆ ಪ್ಲೇಸ್ ಅಂತ ಹೇಳಬೇಕು, ಆ ಜಾಗದ ಹೆಸರು ಹೇಳಬೇಕು.
ವೇರ್, ಆ ಊರಿನ ಹೆಸರು ಹೇಳಬೇಕು. ಸೊ ವೇರ್ ಅಂದರೆ ನೇಮ್ ಆಫ್ ಎ ಪ್ಲೇಸ್, ವೇರ್. ನೆಕ್ಸ್ಟ್ ವೈ ಅನ್ನೋದಕ್ಕೆ ಏನಾಗುತ್ತೆ, ಆನ್ಸರ್ ಕೊಡಬೇಕು. ಐ ಆಮ್ ಲೇಟ್ ಬಿಕಾಸ್ ಇಟ್ ಈಸ್ ರೈನಿಂಗ್. ಬಿಕಾಸ್ ಇಟ್ ಈಸ್ ರೈನಿಂಗ್ ಅಂಡರ್ಲೈನ್ ಮಾಡಿದ್ರೆ ವೈ ಐ ಆಮ್ ಲೇಟ್, ವೈ ಆಮ್ ಐ ಲೇಟ್? ಬಿಕಾಸ್ ಇಟ್ ಈಸ್ ರೈನಿಂಗ್. ವೈ ಅಂತ ಹೇಳಿದ್ರೆ ರೀಸನ್ ಕೊಡಬೇಕು, ಕಾರಣ ಕೊಡಬೇಕು. ವೈ ಆರ್ ಯು ಡಲ್? ಬಿಕಾಸ್ she is not okay, she has fever, so she is dull. ಸೊ ಈ ಬಿಕಾಸ್, ಸೊ ಈ ಥರ ಬರುತ್ತಲ್ಲ, ಇವುಗಳು ಅಂಡರ್ಲೈನ್ ಆದರೆ ವೈ ಅಂತ ಕೇಳಬೇಕು ಕ್ವಶನ್. ನೆಕ್ಸ್ಟ್ ಹೌ ವಿ ಕ್ಯಾನ್ ಯೂಸ್ ಹೌ ಇನ್ ಮೆನಿ ವೇಸ್. ಹೌವನ್ನು ನಾನಾ ಥರ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಏಜ್ ಕೇಳಬೇಕು ಅಂದ್ಕೊಳ್ಳಿ, ವಯಸ್ಸು ಕೇಳಬೇಕು. ಹೌ ಓಲ್ಡ್ ಆರ್ ಯು? ನಿನ್ನ ವಯಸ್ಸೆಷ್ಟು? ಹೌ ಓಲ್ಡ್ ಆರ್ ಯು? ಹೌ ಈಸ್ ಯುವರ್ ಫಾದರ್? ನಿಮ್ಮ ತಂದೆ ಹೇಗಿದ್ದಾರೆ? ಹೌ ಈಸ್ ಯುವರ್ ಫಾದರ್? ಹೌ ಈಸ್ ಯುವರ್ ಮದರ್? ಹೌ ಈಸ್ ಇಟ್? ಇದು ಹೇಗಿದೆ? ಏನಾದರೂ ತೋರಿಸಿ ಕೇಳಬೇಕು, ಇದು ಹೇಗಿದೆ ಅಂತ. ಹೌ ಈಸ್ ಇಟ್? ಸೊ ಸ್ಟೇಟಸ್ ಕೇಳ್ಬೇಕಾರೆ, ಹೇಗಿದೆ ಅಂತ ಕೇಳ್ಬೇಕಾದ್ರೆ ಹೌ ಯೂಸ್ ಮಾಡಿದ್ದೀವಿ. ಸೊ ಹೌ ಓಲ್ಡ್ ಆರ್ ಯು? ಹೌ ಈಸ್ ಇಟ್? ಹೌ ಈಸ್ ದಿಸ್? ಹೌ ಈಸ್ ಯುವರ್ ಫಾದರ್? ನೆಕ್ಸ್ಟ್ ನಂಬರ್ ಕೇಳಬೇಕಾದ್ರೆ ಮೆನಿ, ನಂಬರ್. How many books have you? How many colors as our flag? How many number. How many ಅಂದರೆ ನಂಬರ್. How much? How much ಅಂದರೆ ಎಷ್ಟು. How much do you want? ನಿಂಗೆ ಎಷ್ಟು ದುಡ್ಡು ಬೇಕು? How much do you want? How much is it? ಈಗ ಯಾರಿಗಾದ್ರೂ ರೇಟ್ ಕೇಳಬೇಕು ಅಂತ ಹೇಳಿ, How much is it? ಇದಕ್ಕೆ ಎಷ್ಟು? How much? How much sugar do you want? ನಿಮ್ಗೆ ಎಷ್ಟು ಸಕ್ಕರೆ ಬೇಕು? How much? A spoon or a cup or a kg? How much? Quantity ಎಷ್ಟಿದೆ? How much? Many ಅಂತ ಯೂಸ್ ಮಾಡಿದ್ರೆ ನಂಬರ್ ಆಗುತ್ತೆ. How much ಅಂತ ಹೇಳಿದ್ರೆ ಕ್ವಾಂಟಿಟಿ, ಅದನ್ನು ನಂಬರಲ್ಲಿ ಹೇಳೋಕ್ಕಾಗಲ್ಲ, ಕ್ವಾಂಟಿಟಿನಲ್ಲಿ ಹೇಳಬೇಕು. ಆವಾಗ how much ಯೂಸ್ ಮಾಡಬೇಕು. ಆ್ಯಂಡ್ ದೆನ್ how long. ನೆಕ್ಸ್ಟ್ ಒನ್ how long. ಎಷ್ಟು ದೂರ? How long do you walk? How long do you go? ಎಷ್ಟು ದೂರ ಹೋಗ್ತೀಯಾ? ಎಷ್ಟೊತ್ತು ಹೋಗ್ತೀಯಾ? How long is it? How long is ಸಿರಿಗೆರೆ from ಚಿತ್ರದುರ್ಗ? ಸಿರಿಗೆರೆ ದುರ್ಗದಿಂದ ಎಷ್ಟು ದೂರ ಇದೆ? How long? How far ದೂರ. How far is ಸಿರಿಗೆರೆ from ಚಿತ್ರದುರ್ಗ? ಎಷ್ಟು ದೂರದಲ್ಲಿದೆ? ಸೊ ಹೌ ಅನ್ನು ಈ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು ಇನ್ ಮೆನಿ ಟೈಮ್ಸ್. ಸ್ಟೂಡೆಂಟ್ಸ್, ನಿಮಗೆ ಪ್ಯಾಸೇಜ್ ಇರುತ್ತೆ ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸ್ಗೆ ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸ್ಗೆ ಪ್ಯಾಸೇಜ್ ಇರುತ್ತೆ. ಫಸ್ಟ್ ಇಯರಲ್ಲೂ ಇರುತ್ತೆ, ಸೆಕೆಂಡ್ ಇಯರಲ್ಲಿ ಇರುತ್ತೆ. ಮಾರ್ಕ್ಸ್ ಸ್ಕೋರಿಂಗ್ ಪಾಸ್ ಆಗಲಿಕ್ಕೆ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಪ್ಯಾಸೇಜಿಂದ. ಸೊ ಆ ಪ್ಯಾಸೇಜ್ ಓದಬೇಕಾದ್ರೆ ನಿಮ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಅಂದರೆ ಪ್ಯಾಸೇಜನ್ನು ಅನ್ಸೀನ್ ಪ್ಯಾಸೇಜ್, ನೀವು ಆ ಪ್ಯಾಸೇಜ್ ನಿಮಗೆ ಗೊತ್ತಿರಲ್ಲ. ಈ ಪಾಠ ಪದ್ಯ ಅಂದರೆ ನಾವು ಕ್ಲಾಸಲ್ಲಿ ಮಾಡಿರ್ತೀವಿ, ನಿಮಗೆ ಗೊತ್ತಿರುತ್ತೆ, ಆನ್ಸರ್ ತಿಳ್ಕೊಂಡು ಬರೀತೀರ. ಅನ್ಸೀನ್ ಪ್ಯಾಸೇಜ್, ಆ ಪ್ಯಾಸೇಜ್ ನೋಡಿರಲ್ಲ, ಆ ಥರದ್ದು ಕೊಡ್ತಾರೆ. ನೀವು 1 ಸರಿ 2 ಸರಿ ಅದನ್ನು ಓದ್ಕೋಬೇಕು, ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. 1 ಸರಿ 2 ಸರಿ ಓದ್ಕೋಬೇಕು. ನೆಕ್ಸ್ಟ್ ಕ್ವೆಶನ್ಸಿಗೆ ಬರಬೇಕು. ಕ್ವಶನ್ 1 ಸರಿ ಓದ್ಕೊಳ್ಳಿ, 1 by 1 ಓದ್ಕೊಳ್ಳಿ. ಪ್ಯಾಸೇಜ್ ಸ್ಟಾರ್ಟಿಂಗಿಂದ ಬನ್ನಿ. ಕ್ವಶನ್ 1 ಸರಿ ಓದಿದ್ಮೇಲೆ ಅಲ್ಲಿ WH ವರ್ಡ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂತ ನೋಡಿ. ಹೂ ಅಂತ ಯೂಸ್ ಮಾಡಿದಾರಾ? ಹಾಗಾದರೆ ಅಲ್ಲೊಬ್ರು ಹೆಸರು ಬರಬೇಕು. ವೆನ್ ಅಂತ ಯೂಸ್ ಮಾಡಿದಾರಾ? ಅಲ್ಲಿ ಟೈಮ್ ಬರುತ್ತೆ.
ವೇರ್ ಅಂತ ಕೇಳಿದಾರಾ ಅಲ್ಲೊಂದು ಜಾಗದ ಹೆಸರು ಬರಬೇಕು. ಹೌ ಮೆನಿ ಅಂತ ಕೇಳಿದಾರಾ ನಂಬರ್ ಬರುತ್ತೆ ಇದಕ್ಕೆ ಉತ್ತರ. ವೈ ಅಂತ ಕೇಳಿದಾರಾ ಓ ಹಾಗಂತ ಬಿಕಾಸ್ ಅಥವಾ ಸೋ ಅಂತ ಏನೋ ಪ್ಯಾಸೇಜಲ್ಲಿ ಇದೆ. ಸೊ ನೀವು ಕ್ವೆಶನ್ ಏನಿದೆಯೋ ಅದೇ ಥರ ಪ್ಯಾಸೇಜಲ್ಲಿ ಸೆಂಟೆನ್ಸ್ ಸಿಗುತ್ತೆ. ಆನ್ಸರ್ಗೆ ಮಾತ್ರ WH ವರ್ಡ್ ಯೂಸ್ ಮಾಡಿರ್ತಾರೆ. ನೀವು ಆ ಸೆಂಟೆನ್ಸ್ಗೆ ಹೋದರೆ ಅಲ್ಲಿ ಹೂ ಅಂದರೆ ಒಬ್ಬರು ಇರ್ತಾನೆ, ಆ ಸೆಂಟೆನ್ಸಲ್ಲಿರೋ ಹೆಸರು ಅದಕ್ಕೆ ಆನ್ಸರ್. ಆ ಸೆಂಟೆನ್ಸಲ್ಲಿರೋ ನಂಬರ್ ಹೌ ಮೆನಿ ಅಂತೇಳಿ, ಆ ಸೆಂಟೆನ್ಸಲ್ಲಿರೋ ಪ್ಲೇಸ್ ವೇರ್ ಅಂತ, ಆ ಸೆಂಟೆನ್ಸಲ್ಲಿರೋ ಟೈಮ್ ವೆನ್ ಅಂತ, ಅಥವಾ ಆ ಸೆಂಟೆನ್ಸಲ್ಲಿ ಏನಾದರೂ ಏಜ್ ಇದೆ ವಯಸ್ಸಿದೆ ಅಂದ್ಕೊಳ್ಳಿ ಹೌ ಓಲ್ಡ್ ಅಂತ ಕೇಳಿರ್ತಾರೆ. ಲೈಕ್ ದಿಸ್ ಇಲ್ಲಿ WH ವರ್ಡನ್ನು ಕ್ಯಾಚ್ ಮಾಡಿದ್ರೆ ನಿಮಗೆ ಬಹಳಷ್ಟು ಸಂದರ್ಭಗಳಲ್ಲಿ ಹೆಲ್ಪ್ ಆಗುತ್ತೆ. ಅದರಲ್ಲೂ ನಿಮಗೆ ಯಾವ ಸಂದರ್ಭ ಹೆಚ್ಚು ಅಂತ ಹೇಳಿದ್ರೆ ಫಸ್ಟ್ ಮೇನ್ ಕ್ವೆಶನಲ್ಲಿ 12 ಕ್ವೆಶನ್ಸ್ ಇರುತ್ತೆ. 1 ಮಾರ್ಕ್ ಕ್ವೆಶನ್ಸ್, ಒಂದು ವರ್ಡ್ ಅಥವಾ ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು. ಆ ಎಲ್ಲ ಕ್ವೆಶನ್ಸು ಕೂಡ ಈ WH ವರ್ಡಿಂದಲೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನೀವೊಂದು ಪದ್ಯ ಸ್ಕೂಲ್ ಬಾಯ್, ಹೂ ಅಂದ ತಕ್ಷಣ ಸ್ಕೂಲ್ ಬಾಯ್, when in spring season, where in classroom, how ಈ ರೀತಿ. ಸೊ ಆ WH ವರ್ಡ್ಗೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಆ ಪೊಯಮ್ ಓದಾಗ. ಹಾಗಾಗಿ ಈ WH ವರ್ಡ್ಸ್ ಅಂತ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ. ಇವುಗಳಿಗೆಲ್ಲ WH ವರ್ಡ್ಸ್ಗೂ 4 ಎಕ್ಸಾಂಪಲ್ ಬರೀರಿ. ಯಾವ ರೀತಿ? ಫಾರ್ ಎಕ್ಸಾಂಪಲ್ ಹೂ ತಗೋತೀರಾ, ಹೂ ಈಸ್ ಯುವರ್ ಕ್ಲಾಸ್ ಟೀಚರ್, ಹೂ ಈಸ್ ಯುವರ್ ಕ್ಲೋಸ್ ಫ್ರೆಂಡ್, ಹೂ ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಎಲ್ಲ ಕ್ವಶನ್ ಮಾರ್ಕ್. ಎಲ್ಲ ಸೆಂಟೆನ್ಸ್ ಕೂಡ ಕ್ವಶನ್ಸೇ ಆಗಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸೇ ಆಗಬೇಕು. ನೆಕ್ಸ್ಟ್ ಹೂಸ್ ತಗೊಳ್ಳಿ, ಹೂಸ್ ಬುಕ್ ಈಸ್ ದಿಸ್, ಹೂಸ್ ಕ್ಲಾಸ್ ಈಸ್ ದಿಸ್, ಹೂಸ್ ಡ್ರೆಸ್ ಈಸ್ ದಿಸ್, ಒಂದು 3 ಕೇಳಿ. whom do you like, whom do you call, ಕ್ವಶನ್ಸ್ ಹಾಕಿ. which is your combination, which is your college, what do you want, what is it, what is your name, when are you going home, when do you go to library, when is your birthday, where is your father, where are you going, why are you late, why are you dull, why are you laughing, how are you, how is your father, how old are you, how many books have you, how much do you want, how long do you walk, how far is your home from the main road, like that. ಈ ಥರ ಎಕ್ಸಾಂಪಲ್ಗಳನ್ನ ಬರೀರಿ. ಬರ್ದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ WH ವರ್ಡು ಬೇಗ ನಿಮಗೆ ಅರ್ಥ ಆಗುತ್ತೆ. ನಾವು ಸ್ಟೂಡೆಂಟ್ಸ್, ನೀವು ಎಕ್ಸಾಮ್ ಪಾಯಿಂಟಿಂದ ಇವಾಗ ನೋಡೋಣ. ಎಕ್ಸಾಮಲ್ಲಿ ಏನಂದರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಒಂದು ವರ್ಡ್ ಅಂಡರ್ಲೈನ್ ಮಾಡಿರ್ತಾರೆ. ನೀವು ಆ ವರ್ಡ್ ಆನ್ಸರ್ ಆಗಿ ಬರಬೇಕು. ಅದಕ್ಕೆ ಒಂದು WH ವರ್ಡನ್ನು ಯೂಸ್ ಮಾಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡೋಣ. ಫ್ರೇಮ್ ಕ್ವೆಶನ್ಸ್. Now student, frame questions. Frame questions. First one, for example, Ramya is her sister. Here is a sentence. Ramya is her sister. Ramya is her sister. You underline Ramya. ಈ ಥರ ಅಂಡರ್ಲೈನ್ ಆಗಿರುತ್ತೆ. ಈ ರಮ್ಯಾ ಅನ್ನೋದು ಆನ್ಸರ್ ಆಗಿ ಬರಬೇಕು. ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ WH ವರ್ಡನ್ನು ಹಾಕಿ. ಸೊ ನೇಮ್ಸ್ಗೆ ಏನಂತ ಹೇಳಿದೆ ನನಗೆ? ಹೂ, ಹೂಸ್, ಹೂಮ್, ಇವು 3 ಸೂಟ್ ಆಗ್ತಕ್ಕಂಥದ್ದು. ಹೂ ತಗೊಳ್ಳಿ. ಹೂ ಈಸ್ ಹರ್ ಸಿಸ್ಟರ್, ಕ್ವಶನ್ ಮಾರ್ಕ್. ಹೂ ಈಸ್ ಹರ್ ಸಿಸ್ಟರ್? Ramya. Ramya is the answer. You catch it? You should remove the underlined word and choose a proper WH word and frame a question. Answer should be
the underlined word in the given sentence. Isn't it? Now, Ramya has 3 sisters. Ramya has 3 sisters. You underline 3. You underline 3. 3 is a number. 3 is a number. So a number ge yav word use ಮಾಡಬೇಕು? Question word use ಮಾಡಬೇಕು. How many? How many? How many sisters? How many sisters has Ramya? Has Ramya? Question mark. How many sisters has Ramya? 3. The underlined word is the answer. You see how many? How many? Number. Ramya is going to college. Ramya is going to college. College. Underline college. College is a place, location. So place ಬೇಕು ಅಂದಾಗ ಏನು ಕೇಳಬೇಕು? Where? Where is? ನೀವು ಇದನ್ನ ರಿವರ್ಸ್ ಮಾಡಬೇಕು. ಇದು ಇಲ್ಲಿಗೆ ಬರಬೇಕು, ಇದು ಇಲ್ಲಿಗೆ ಹೋಗಬೇಕು. ನಾವು ಆನ್ಸರ್ ಹೇಳಬೇಕಾದ್ರೆ ರಮ್ಯಾ ಈಸ್ ಫುಲ್ ಸ್ಟಾಪ್ ಬರುತ್ತೆ. ಕ್ವೆಶ್ಚನ್ ಆಗಿ ಚೇಂಜ್ ಮಾಡ್ಕೊಳ್ತೀವಿ ಅಂತ ಅಂದಾಗ ಅದನ್ನ ರಿವರ್ಸ್ ಮಾಡಬೇಕು. ಈಸ್ ರಮ್ಯಾ. ಫಾರ್ ಎಕ್ಸಾಂಪಲ್, ಯು ಆರ್ ಲೇಟ್ ಫುಲ್ ಸ್ಟಾಪ್. ಆರ್ ಯು ಲೇಟ್? ಕ್ವೆಶ್ಚನ್ ಮಾರ್ಕ್. ಡಿಫರೆನ್ಸ್ ಇರುತ್ತೆ. ಸೊ ಫುಲ್ ಸ್ಟಾಪ್ ಬಂದಾಗ ಯು ಆರ್ ಲೇಟ್. ಕ್ವೆಶ್ಚನ್ ಮಾರ್ಕ್ ಬರಬೇಕು ಅಂದರೆ ಆರ್ ಯು ಲೇಟ್? ವೇರ್ ಈಸ್ ರಮ್ಯಾ ಗೋಯಿಂಗ್? Where is Ramya going? Ramya is going to college. To college. Ramya was going to college tomorrow. Ramya was going to college tomorrow. Ramya was going to college tomorrow. You underline tomorrow. ನಾಳೆ. ನಾಳೆ ಅಂತ ಅಂದರೆ ಇದು ಟೈಮ್ ಅದು. ಸೊ ಟೈಮ್ ಏನು ಯೂಸ್ ಮಾಡಬೇಕು? ವೆನ್. ವೆನ್ ವಾಸ್ Ramya. When was Ramya going to college? Question mark. When was Ramya going to college? Tomorrow. Tomorrow is the answer. So ಯಾವ ವರ್ಡ್ ಅಂಡರ್ಲೈನ್ ಆಗಿದೆಯೋ ಅದಕ್ಕೆ ಅದು ಆನ್ಸರ್ ಆಗಿ ಬರ್ತಕ್ಕಂಥ WH ವರ್ಡನ್ನು ಹಾಕಬೇಕು. Next one. This is Ramya's house. This is Ramya's house. Underline Ramya's. This is Ramya's house. The underlined word is Ramya.
ಸೊ ನಿಮ್ಗೆ ಹೇಳಿದೆ ಅಪಾಸ್ಟ್ರಫಿ ಎಸ್ ಬರುತ್ತಲ್ಲ, ಇದಕ್ಕೆ ಯಾವ WH ವರ್ಡ್ ಸೂಟ್ ಆಗುತ್ತೆ? ಹೂಸ್. ಹೂಸ್ ಯಾರದು? ಹೂಸ್ ಹೌಸ್ ಈಸ್ ದಿಸ್? Whose house is this? This is Ramya's house. Ramya house. Whose house is this? Who is the owner of this house? Who is house? Ramya is calling Shashi. Ramya is calling Shashi. Ramya is calling Shashi. You underline Shashi. ಶಶಿಯನ್ನು ಅಂಡರ್ಲೈನ್ ಮಾಡಿ. ರಮ್ಯಾ ಶಶಿನ ಕರೀತಾ ಇದ್ದಾಳೆ. ರಮ್ಯಾ ಯಾರನ್ನು ಕರೀತಾಳೆ? ಯಾರನ್ನು? ಹೂಮ್. ಹೂಮ್ ಯಾರನ್ನು? ಹೂಮ್ ಈಸ್ ರಮ್ಯಾ. Whom is Ramya calling? Question mark. Whom is Ramya calling? Shashi. Ramya is calling Shashi. Combination. For example, PCMB is Ramya's combination. PCMB is Ramya's combination. You underline PCMB. ಯಾವುದು ಅಂತ ಕೇಳಬೇಕು. Which is Ramya's combination. Which is Ramya's combination? PCMB. Which? Ramya is writing notes. Ramya is writing notes. Ramya is writing notes. Underline Ramya. Underline notes. Now, what is Ramya? What is Ramya writing? What is Ramya writing? Notes. She is fine. Ramya is fine. She is fine. You underline fine. Fine underline ಮಾಡಿ. ಅವಳು ಹೇಗಿದ್ದಾಳೆ ಕೇಳಿ. How is she? How is she? Ramya is fine. How is Ramya? She is fine. Next one. It is 500 rupees. It is 500 rupees. Underline 500 rupees. How much? How much is it? Question mark. It is 500 rupees. How much is it? ಎಷ್ಟಿದೆ ಅದು? How much? How much is it? It is 500 rupees.
ಎಲ್ಲ ಸಂದರ್ಭದಲ್ಲೂ ಹೆಲ್ಪಿಂಗ್ ವರ್ಬ್ಸ್ ಬರಲ್ಲ, ಮೇನ್ ವರ್ಬ್ಸ್ ಕೂಡ ಫಾರ್ ಎಕ್ಸಾಂಪಲ್ ಬರುತ್ತೆ. ಈಗ ರಮ್ಯಾ ಬಿಟ್ಬಿಡೋಣ, ರಮ್ಯಾನ ಭಾಳ ಯೂಸ್ ಮಾಡ್ಕೊಂಡ್ವಲ್ಲ, ರಮ್ಯಾನ ಬಿಟ್ಬಿಡೋಣ. ಈಗ ಯಾರು ತಗೊಳ್ಳೋಣ? ರಮ್ಯಾ ಬರಲಿ, ಯಾರು ಬರಲಿ? ರಾಜು. ರಾಜು ವರ್ಕ್ಸ್ ಹಾರ್ಡ್. ರಾಜು ವರ್ಕ್ಸ್ ಹಾರ್ಡ್. ಹಾರ್ಡ್ ಅಂಡರ್ಲೈನ್ ಮಾಡಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲಿ ಏನಿದೆ? ಮೇನ್ ವರ್ಬ್ ಇದೆ. ಡೂ, ಡಸ್, ಡಿಡ್. ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ ಡೂ, ಡಸ್, ಡಿಡ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ. ಇಲ್ಲಿ ಎಸ್ ಇದೆ ತಾನೇ. ಹಾರ್ಡ್, ಈ ಹಾರ್ಡನ್ನು ನೀವು ತೆಗೆದಾಕಬೇಕು. ಹೌ, ಹೌ ಎಸ್ ಇದೆ. ಡಸ್ ತಗೊಳ್ಳಿ. ಹೌ ಡಸ್ ರಾಜು. ಇದು ಎಸ್ ಬಿಟ್ಟು ಹೇಳಿ. ಹೌ ಡಸ್ ರಾಜು ವರ್ಕ್. ಹೌ ಡಸ್ ರಾಜು ವರ್ಕ್? ಹಾರ್ಡ್. ಈ ಡೂ, ಡಸ್, ಡಿಡ್ ನಿಮಗೆ ಲಾಸ್ಟ್ ಅವ್ರು ಹೇಳಿದ್ದೀನಿ. ಡೂ, ಡಸ್, ಡಿಡ್ ಹೆಲ್ಪ್ ನಾವು ತಗೋಬೇಕಾಗುತ್ತೆ ಯಾವಾಗ? ವೆನ್ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ಸ್. ರಾಜು gives sweet. Sweet. ರಾಜು gives sweet. Sweet ಒಂದು ವಸ್ತು ಅಲ್ಲ. ವಾಟ್, ವಾಟ್ ಎಸ್ ಇದೆ. ಡಸ್ ತಗೊಳ್ಳಿ. ವಾಟ್ ಡಸ್ ರಾಜು. ಎಸ್ ಬಿಟ್ಟು ಬರೀ. ವಾಟ್ ಡಸ್ ರಾಜು ಗಿವ್. ವಾಟ್ ಡಸ್ ರಾಜು ಗಿವ್? ಸ್ವೀಟ್ಸ್. ಡೂ, ಡಸ್, ಡಿಡ್ ನೀವು ಯೂಸ್ ಮಾಡಲಿಕ್ಕೆ ಬರಬೇಕು. ರಾಜು ಕಾಲ್ಸ್ ರವಿ. ರಾಜು ಕಾಲ್ಸ್ ರವಿ. ರಾಜು ರವಿನ ಕರೀತಾನೆ. ರಾಜು ಯಾರನ್ನ ಕರೀತಾನೆ ಅಂತ ಹೇಳಬೇಕು. ಯಾರನ್ನು? ಹೂಮ್. ಹೂಮ್ ಎಸ್ ಇದೆ. ಡಸ್ ತಗೊಳ್ಳಿ. ಹೂಮ್ ಡಸ್ ರಾಜು. ರಾಜು ಎಸ್ ಬಿಟ್ಟು ಹೇಳಿ. ಕಾಲ್. ಹೂಮ್ ಡಸ್ ರಾಜು ಕಾಲ್? ರವಿ. Next one. She is 16 years old. 16. She is 16 years old. ಅವಳಿಗೆ 16 ವರ್ಷ ಆಗಿದೆ. ಅವಳಿಗೆ ಎಷ್ಟು ವಯಸ್ಸಾಗಿದೆ ಅಂತ ಕೇಳಬೇಕು ನೀವು. ಹೌ ಓಲ್ಡ್ ಈಸ್ ಶಿ. ಹೌ ಓಲ್ಡ್ ಈಸ್ ಶಿ? ಹೌ ಓಲ್ಡ್ ಈಸ್ ಶಿ? ನೆಕ್ಸ್ಟ್ ರಘು. Raghu asked a doubt. Raghu asked a doubt. A doubt. What? What? Asked. This is past tense. This one is past. Past ಏನು ತಗೋಬೇಕು? Did. What did Raghu ask? What did Raghu ask? ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಆಸ್ಕ್ ಇದ್ರೆ ಈಕ್ವಲ್ಸ್ ಡೂ ಪ್ಲಸ್ ಆಸ್ಕ್. ಆಸ್ಕ್ ಎಸ್ ಜೊತೆನಲ್ಲಿದ್ದರೆ ಡಸ್. ಡಸ್ ಪ್ಲಸ್ ಆಸ್ಕ್.
ರಘು ಆಸ್ಕ್ಡ್ ಎ ಡೌಟ್. ರಘು ಅಂಡರ್ಲೈನ್ ಆಗಿದ್ರೆ ಹೂ ಆಸ್ಕ್ಡ್ ಎ ಡೌಟ್. ಹೂ ಇದ್ದಾಗ ಡೂ ಡಸ್ ಡಿಡ್ ಬೇಕಾಗಲ್ಲ, ಅವಳನ್ನ ಯೂಸ್ ಮಾಡಬಾರ್ದು. ಹೂ ಡೈರೆಕ್ಟಾಗಿ ಬರೀಬೋದು. ಹೂ ಆಸ್ಕ್ಡ್ ಎ ಡೌಟ್. ಹೂ ಗೇವ್ ಯು ನೋಟ್ಸ್. ಹೂ ಕೇಮ್ ಲೇಟ್. ಡೂ ಡಸ್ ಬೇಡ. ಉಳಿದೆಲ್ಲ ಸಂದರ್ಭಗಳಲ್ಲಿ ನಾವು ಡೂ ಡಸ್ ಡಿಡ್ ತಗೊಂಡು ಬರೀಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಫ್ರೇಮ್ ಕ್ವೆಶನ್ಸ್. Students, we have completed question forms. First one is question tag, second one is do form questions, and the last one is frame questions that we have done today. ಇವತ್ತು ಮಾಡಿದ್ದೀವಲ್ಲ ಅದು. ಈ ಮೂರು ಕ್ಲಾಸ್ಗಳ ವಿಡಿಯೋಗಳನ್ನ ಹಾಕ್ಕೊಂಡು ಪದೇ ಪದೇ ನೋಡಿ ಪ್ರಾಕ್ಟೀಸ್ ಮಾಡಿ. ಇದು ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ ಫಾರ್ಮ್ಸ್ ಅಂತ ಬರುತ್ತೆ. 3 marks ಇರುತ್ತೆ. ಇದಷ್ಟೇ ಅಲ್ಲ, ಬರೀ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನೀವು ಸ್ವಲ್ಪ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಲಿಬೇಕಾದ್ರೆ ಈ ಫಾರ್ಮ್ಸ್ ಬೇಕಾಗುತ್ತೆ ನಿಮಗೆ. ಆಗ ನಿಮ್ಮ ಲ್ಯಾಂಗ್ವೇಜು ಚೆನ್ನಾಗಿರುತ್ತೆ, ನಿಮ್ಗೆ ಒಂದು ಗ್ರಿಪ್ ಸಿಗುತ್ತೆ, ಒಂದು ವರ್ಡ್ ಸಿಗುತ್ತೆ ಕ್ವಶನ್ಸ್ ಕೇಳ್ಬೇಕಾರೆ. ಸೊ WH ವರ್ಡ್ಸ್ ಅಂತೂ ನೀವು ಅರ್ಥ ಮಾಡ್ಕೊಳ್ಳೇಬೇಕು. WH ವರ್ಡ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಎಕ್ಸಾಮಲ್ಲಿರೋ ಕ್ವೆಶನ್ ಪೇಪರಲ್ಲಿರೋ ಕ್ವೆಶನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ, ಕರೆಕ್ಟ್ ಆನ್ಸರ್ ತಿಳ್ಕೊತೀರಾ. ಈಗ ನಿಮಗೆ ಕನ್ಫ್ಯೂಷನ್ ಇರುತ್ತೆ, ವೆನ್ ಅಥವಾ ವೇರ್. ವೆನ್ ಅಂದರೆ ನಾನು ಟೈಮ್ ಬರೀಬೇಕು, ವೇರ್ ಅಂದರೆ ನಾನು ಪ್ಲೇಸ್ ಬರೀಬೇಕು, ಹೂ ಅಂದರೆ ಒಬ್ಬ ವ್ಯಕ್ತಿ ಹೆಸರು ಬರೀಬೇಕು. ಇದು ಕ್ಲಿಯರ್ ಇದ್ದರೆ ನೀವು ರಾಂಗ್ ಆನ್ಸರ್ನ ಬರೆಯಲ್ಲ. ಸೊ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಯಾವುದು ಎರರ್ಸ್ ಅಂದರೆ ಮಿಸ್ಟೇಕ್ಸ್. ಸೊ ಅದು ನಿಮಗೆ 2 or 3 marks ಕ್ವೆಶನ್ಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕರೆಕ್ಷನ್ ಆಫ್ ಎರರ್ಸ್ ಅಂತ ಬರುತ್ತೆ. ಎರರ್ ಅಂದರೆ ಮಿಸ್ಟೇಕ್. ಒಂದು ಸೆಂಟೆನ್ಸಲ್ಲಿ ಒಂದು ತಪ್ಪಿರುತ್ತೆ, ಅದನ್ನು ಫೈಂಡ್ ಔಟ್ ಮಾಡಿ ಸರಿ ಮಾಡಿ ಸೆಂಟೆನ್ಸನ್ನು ರೀರೈಟ್ ಮಾಡಬೇಕು. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್. ಸೆಂಟೆನ್ಸನ್ನು ತಿದ್ದುಬಿಟ್ಟು ಸರಿಯಾಗಿ ಮತ್ತೆ ಬರೀರಿ ಅಂತ ಕೇಳ್ತಾರೆ. ಅದು 2 marks ಇರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ತೀನಿ. ಓಕೆ, ಥ್ಯಾಂಕ್ ಯು.